ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಯಾರಿಗಿಲ್ಲ ಹೇಳಿ? ನಾವು ಯಾವುದೇ ಆಹಾರವನ್ನು ತಗೊಂಡ್ರೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಎಸಿಡಿಟಿ ಆಗುತ್ತೆ ಅಂತ ನಮ್ಮಲ್ಲಿ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಫೋನಲ್ಲಿ ಮೆಸೇಜು ಅಥವಾ ಕಾಲ್ ಮಾಡಿ ಕೇಳ್ತಾರೆ. ಏನು ತಿನ್ನಬೇಕು ಅಂತಂದ್ರೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಎಸಿಡಿಟಿ ಆಗುತ್ತೆ. ಅದಕ್ಕೆ ಪರಿಹಾರ ಹತ್ತಾರು ಕಡೆಗಳಲ್ಲಿ ನೀವು ಪರಿಹಾರ ನೋಡ್ತಾ ಬಂದಿದ್ದೀರಿ. ಆದರೆ ಯಾವುದರಿಂದನೂ ಶಾಶ್ವತ ಪರಿಹಾರ ನಿಮಗೆ ಸಿಕ್ಕಿರೋದಿಲ್ಲ. ಆ ಗ್ಯಾಸ್ಟ್ರೈಟಿಸ್ಗೆ ಶಾಶ್ವತ ಪರಿಹಾರ ನೀಡಲಿಕ್ಕೆ ಅಂತ ನಮ್ಮಲ್ಲಿ ಅಲ್ಫಾ ನ್ಯಾಚುರಲ್ನ ಮುಖ್ಯಸ್ಥರಾದ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೌದು, ಇಡೀ ಜಗತ್ತನ್ನೇ ಕಾಡ್ತಾ ಇರುವಂಥ ಒಂದು ತೊಂದರೆ ಈ ಗ್ಯಾಸ್ಟ್ರೈಟಿಸ್. ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? The general belief is that gastritis is related to stress and consumption of spicy food. Is it true? 2003, a scientist proved that the spicy food or stress no longer contribute to acidity and gastritis. He found that a bacteria is responsible for gastritis. ಹೌದು ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಪ್ರವೀಣ್ ಅವರು. ಏನು ಅಂತ ಹೇಳಿದರೆ, ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ, ಖಾರವಾದ ಆಹಾರವನ್ನು ತಗೊಳ್ಳೋದು ಅಥವಾ ನಮ್ಮ ವರ್ಕ್ ಸ್ಟ್ರೆಸ್, ನಮ್ಮ ಕೆಲಸದ ಒತ್ತಡ ಈ ಹೆಚ್ಚಾದ ಆ್ಯಸಿಡಿಟಿಗೆ ಕಾರಣ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಅಯ್ಯೋ, ನನಗೆ ತುಂಬ ಸ್ಟ್ರೆಸ್ ಇದೆ ಡಾಕ್ಟ್ರೇ, ನನ್ನ ಕೆಲಸ ಮುಗಿಯೋದೇ ಇಲ್ಲ, ನಾನು ಹೊರಗಡೆ ತಿಂತೀನಲ್ಲ ಅದರಿಂದನೇ ನನಗೆ ಈ ಆ್ಯಸಿಡಿಟಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಅವರವರೇ ಸಮಾಧಾನ ಪಟ್ಕೊಂಡಿರ್ತೀರಿ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದರೆ, ಅದರಲ್ಲಿ ಇರುವಂಥ ಜಠರದಲ್ಲಿರುವಂಥ ಎಚ್ ಪೈಲೋರಿ ಅನ್ನುವಂಥ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಈ ಹೆಚ್ಚಾದ ಆ್ಯಸಿಡಿಟಿಗೆ ಕಾರಣ. ಅದ್ರ ಬಗ್ಗೆ ಇನ್ನೂ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. And he grabbed the Nobel Prize for the same discovery 2003. Until 2003, everyone, including health expert or scientists, believed that spicy food can contribute. And since the discovery of this bacteria, the treatment protocol regarding gastritis has been revolutionized. So today, the health expert focused to remove this bacteria to minimize the growth of this bacteria called as H. pylori bacteria. ಹೌದು, 2003ರಲ್ಲಿ ಒಬ್ಬ ವಿಜ್ಞಾನಿ ಏನು ಎಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾದಿಂದಾಗಿ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಏನು ಕಂಡುಹಿಡಿದ್ರು, ಅದರ ನಂತರ ಹಲವಾರು ಹೆಲ್ತ್ ಎಕ್ಸ್ಪರ್ಟ್ಗಳು ಅಥವಾ ಹಲವಾರು ವಿಜ್ಞಾನಿಗಳು ಈ ಎಚ್ ಪೈಲೋರಿ ನಿವಾರಣೆ ಮೂಲಕ ಅಸಿಡಿಟಿ ನಿವಾರಣೆ ಮಾಡೋ ಕಡೆಗೆ ಎಲ್ಲರ ಗಮನವನ್ನು ಹರಿಸ್ಲಿಕ್ಕೆ ಶುರು ಮಾಡಿದ್ರು. ಆ ದಿಶೆಯಲ್ಲಿ ನಾವು ನಿಮಗೆ ಇವತ್ತು ಹೆಲ್ತ್ ಟಿಪ್ಸನ್ನು ನೀಡಲಿಕ್ಕೆ ಬಂದಿದ್ದೇವೆ. ಯಾವ ವಿಧಾನದಿಂದ ನೀವು ಈ ಎಚ್ ಪೈಲೋರಿಯಿಂದಾಗಿ ಆಗುವಂಥ ಗ್ಯಾಸ್ಟ್ರೈಟಿಸ್ನ ನಿವಾರಿಸ್ಕೋಬಹುದು, ನೋಡೋಣ ಬನ್ನಿ. Let's look into one study, Journal of Gastroenterology. The title, The Role of Helicobacter pylori in the Development of Gastritis Peptic Ulcer. Helicobacter pylori is the major causal factor in chronic gastritis, which is a study published by scientists in a reputed journal. And this suggests that the driving factor behind gastritis and acidity is a bacteria called as H. pylori. ಹೌದು ವೀಕ್ಷಕರೇ, ನೀವು ಪುರಾವೆಗಳಿಂದ ಸಾಬೀತಾದಂಥ ಒಂದು ಜರ್ನಲ್ ಅನ್ನು ನೋಡ್ತಾ ಇದ್ದೀರಿ. ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇಸ್ ದ ಮೇಜರ್ ಕಾಸುವಲ್ ಫ್ಯಾಕ್ಟರ್ ಫಾರ್ ದ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಇದೆ. ಅದು ಹೈಲೈಟ್ ಆಗಿರೋದನ್ನು ನೀವು ನೋಡ್ಬೋದು. ಸೊ ಹಾಗಾಗಿ ಈ ಕೆಟ್ಟ ಬ್ಯಾಕ್ಟೀರಿಯಾ ಏನಿದೆ ಇದರಿಂದಾಗಿಯೇ ಮುಖ್ಯವಾಗಿ ಆಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ. ಸೊ ಐ ವುಡ್ ಲೈಕ್ ಟು ಗಿವ್ simple tips, four simple, powerful, natural tips to disable this bacteria. So I don't want to give any tips to lower your acidity. I do know that acidity is the result of this bacteria. So the tips are beneficial to counter this notorious bacteria. So there is a four natural way to counter this notorious bacteria. The number one, using natural antibiotics. ಹೌದು ವೀಕ್ಷಕರೇ, 4 ಟಿಪ್ಸನ್ನು ಈಗ ಡಾಕ್ಟರ್ ಪ್ರವೀಣ್ ಅವರು ನಿಮ್ಗೆ ಹೇಳ್ಕೊಡ್ಲಿಕ್ಕಿದ್ದಾರೆ. ನೀವು ದಯವಿಟ್ಟು ಪೆನ್ ಪೇಪರ್ ತಗೊಂಡು ರೆಡಿ ಇರಬೇಕು. ವೆರಿ ಇಂಪಾರ್ಟೆಂಟ್ ಇದು 4 ಹೆಲ್ತ್ ಟಿಪ್ಸ್. ಯಾವುದಕ್ಕೋಸ್ಕರ? ಎಚ್ ಪೈಲೋರಿ ಅನ್ನುವಂಥ ಒಂದು ನಟೋರಿಯಸ್ ಬ್ಯಾಕ್ಟೀರಿಯಾನ ರಿಮೂವ್ ಮಾಡಲಿಕ್ಕೋಸ್ಕರ. ಎಸಿಡಿಟಿ ರಿಮೂವ್ ಮಾಡಲಿಕ್ಕಲ್ಲ. ಎಸಿಡಿಟಿಯನ್ನು ಈ ಬ್ಯಾಕ್ಟೀರಿಯಾದಿಂದ ಉಂಟಾದ ಎಸಿಡಿಟಿ, ಹಾಗಾಗಿ ಬ್ಯಾಕ್ಟೀರಿಯಾ ನಿವಾರಣೆಯಿಂದ ಎಸಿಡಿಟಿ ನಿವಾರಣೆ ಸಾಧ್ಯ. ಸೊ ನೀವೆಲ್ಲ ರೆಡಿ ಇದ್ದೀರಿ ಅನ್ಕೋತೀನಿ. ಈಗ ಗ್ಯಾಸ್ಟ್ರೈಟಿಸ್ಗೆ ಮೊದಲನೇ ಒಂದು ಮನೆಮದ್ದನ್ನು ಹೇಳ್ಕೊಡ್ಲಿದ್ದಾರೆ. The best natural antibiotic, because it's a bacterial related disorder, we require some natural compound and antibiotics. So here I would like to share with you a powerful natural antibiotic found to have enormous benefit, and it can disable different type of
bacteria, particularly H. pylori bacteria, which is nothing but Jashti Madhu, lycorice. 25 gram of lycorice, boil in 400 ml of hot water, reduce the quantity to 200 ml and consume for 2 times per day, which is substantially helpful to disable this notorious bacteria. ಹೌದು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಜ್ಯೇಷ್ಠ ಮಧು ಅಥವಾ ಅತಿ ಮಧುರ ಅಂತ ಕರ್ನಾಟಕದ ಕೆಲವು ಭಾಗದಲ್ಲಿ ಕರೀತಾರೆ. ಸೊ ಈ ಜ್ಯೇಷ್ಠ ಮಧುವಿನ ಒಂದು ಕಷಾಯವನ್ನು ಮಾಡ್ಕೊಳ್ಳುವಂಥ ವಿಧಾನವನ್ನು ನಾವೀಗ ನಿಮ್ಗೆ ಹೇಳ್ಕೊಡ್ಲಿದ್ದೇವೆ. ಮೊದಲು ನೀವು ಒಂದು 20 ರಿಂದ 25 ಗ್ರಾಮ್ ಜ್ಯೇಷ್ಠ ಮಧುವಿನ ಪುಡಿಯನ್ನು ತಂದ್ಕೋಬೇಕು. ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ, ಆಯುರ್ವೇದ ಗ್ರಂಥಿಕೆ ಅಂಗಡಿಗಳಲ್ಲಿ ಈ ಪುಡಿ ಎಲ್ಲ ಕಡೆ ಲಭ್ಯ ಇದೆ. ಯಾವುದು ಅಂತ ಹೇಳಿದರೆ ಜ್ಯೇಷ್ಠ ಮಧುವಿನ ಚೂರ್ಣ ಅಥವಾ ಅತಿ ಮಧುರ ಚೂರ್ಣ ಅಂತ ಸಿಗ್ತದೆ. ಅದನ್ನು ನೀವು 20 ರಿಂದ 25 ಗ್ರಾಮ್ ಮೊದಲು ಒಂದು ಕಡೆ ತಗೋಬೇಕು. ಅದನ್ನು 400 ml ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಕುದಿಸ್ತಾ 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 ಅದು 200 ml ಬಂತು ಅಂತ ತಕ್ಷಣ ಅದನ್ನು ಇಳಿಸಿ ಸೋಸಿ ಅದನ್ನು ಕುಡಿಬೇಕು. ಉಗುರು ಬೆಚ್ಚಗಿದ್ದಾಗ ಕುಡಿಬೇಕು. ಸೊ ಈ ಕಷಾಯವನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿಯ 100% ನಿರ್ಮೂಲನೆ ಆಗ್ತದೆ, ಮತ್ತು ಬರದೇ ಇರಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. Next one is black cumin, Nigella sativa. The black cumin is a traditional remedy for various type of disorders in most of the medical systems, traditional medical systems, the Siddha, Unani, Ayurveda, homeopathy. The benefit of black cumin has been glorified. So black cumin I found in my clinical practice. This is one of my favorite natural remedy for chronic gastritis. So 1 or 2 teaspoon of black cumin, mix in 1 teaspoon of honey and consume twice per day. ಓಕೆ, ಬ್ಲ್ಯಾಕ್ ಕ್ಯುಮಿನ್ ಅಥವಾ ಕಪ್ಪು ಜೀರಿಗೆ ಅಂತ ಏನು ಕನ್ನಡದಲ್ಲಿ ಕರಿತೀವಿ. ಈ ಕಪ್ಪು ಜೀರಿಗೆ ಇನ್ನೊಂದು ಅತ್ಯುತ್ತಮವಾದ ಔಷಧಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಇದರ ಉಪಯೋಗ ಹೇಗೆ? ಮೊದಲು 1 ರಿಂದ 2 ಚಮಚ ಈ ಕಪ್ಪು ಜೀರಿಗೆಯನ್ನು, ಇದು ಕೂಡ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ, 1 ರಿಂದ 2 ಚಮಚ ಕಪ್ಪು ಜೀರಿಗೆ, 1 ರಿಂದ 2 ಚಮಚ ಜೇನುತುಪ್ಪ, ಅದನ್ನು ಮಿಶ್ರಣ ಮಾಡಿ ನೀವು ಅಗೆದು ತಿನ್ನಬೇಕು. ಇದನ್ನು ಮಾಡಿದರೆ ಕೂಡ ನೀವು ಆಸಿಡಿಟಿಯಿಂದ ನೀವು ನಿರ್ಮೂಲನೆ ಹೊಂದಬಹುದು. Next option, ginger. Since ages, ancestors has been using this as a natural remedy to counter gastric issues. Ginger tea, a small piece of ginger, about 300 to 400 ml of water, just boil, sip from morning to evening. This is amazing remedy, a simple and natural remedy. ಹೌದು, ಶುಂಠಿ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಹಸಿ ಶುಂಠಿಯ ಉಪಯೋಗ, ಹಸಿ ಶುಂಠಿ ಅಥವಾ ಶುಂಠಿ ಪುಡಿ ಎರಡನ್ನೂ ನೀವು ಉಪಯೋಗ ಮಾಡ್ಬೋದು ಇಲ್ಲಿ. ಹೇಗೆ ಅಂತ ಹೇಳಿದರೆ ಹಸಿ ಶುಂಠಿ ನಿಮಗೆ ಸಿಕ್ಕಿದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಅದರ 1 ಇಂಚು ಅಥವಾ 2 ಇಂಚು ಹಸಿ ಶುಂಠಿಯನ್ನು ಸ್ವಲ್ಪ ಜಜ್ಜಿ ನೀರಿನಲ್ಲಿ ಹಾಕಿ ಅದನ್ನು ನೀವು ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಥವಾ ಆಹಾರದ ಮೊದಲು ಹೀಗೆ ತಗೊಳ್ತಾ ಬಂದಲ್ಲಿ ಎಸಿಡಿಟಿಯ ನಿವಾರಣೆಯೂ ಆಗ್ತದೆ, ಹಸಿವಿನ ವೃದ್ಧಿಯೂ ಕೂಡ ಆಗ್ತದೆ. ಸೊ ನಿಮಗೆ 2 ಬೆನಿಫಿಟ್ ಕೂಡ ಈ ಶುಂಠಿ ನೀರಿನಿಂದ ಆಗ್ತದೆ. ಅಥವಾ ನೀವು ಶುಂಠಿ ಚೂರ್ಣ ಸಿಕ್ಕಿದಲ್ಲಿ ಆ ಶುಂಠಿ ಚೂರ್ಣವನ್ನು ನೀರಿನಲ್ಲಿ ಹಾಕಿ ಕುದಿಸಿ ತಣ್ಣಗಾದ ನಂತರ ಅದನ್ನು ಕೂಡ ಕುಡಿಬಹುದು. So the fourth remedy, fermented ganji with yogurt or mosiru, because the fermented ganji harbor billions of a tiny organism called as probiotic bacteria. As I pointed out initially, the gastritis is induced by a notorious bacteria, a bad bacteria called as H. pylori. Therefore, we required good bacteria to counter bad bacteria. And the fermented ganji harbor billions of healthy strains of bacteria, that's called as probiotic. So the fermented ganji with the mosiru is one of the best natural probiotic ever mankind identified. Therefore, daily relishing on fermented ganji for breakfast with the mosiru can reduce the inflammation, and particularly it can counter the growth of this notorious bacteria called as H. pylori. ಹೌದು ವೀಕ್ಷಕರೇ, ಫರ್ಮೆಂಟೆಡ್ ಗಂಜಿ ಅನ್ನೋದ್ರ ಬಗ್ಗೆ ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ಫರ್ಮೆಂಟೆಡ್ ಗಂಜಿ ಅನ್ನುವಂಥದ್ದು ಈ H. pylori ಮೀಡಿಯೇಟೆಡ್ ಗ್ಯಾಸ್ಟ್ರೈಟಿಸ್ ಏನಿದೆ ಅದನ್ನು ನಿವಾರಿಸಲಿಕ್ಕೆ ಒಂದು ಬೆಸ್ಟ್ ಪರಿಣಾಮಕಾರಿಯಾದಂಥ ಔಷಧಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫರ್ಮೆಂಟೆಡ್ ಗಂಜಿಯನ್ನು ಮಾಡ್ಕೊಳ್ಳೋದಂಥದ್ದು ಹೇಗೆ? ಸೊ ಪ್ರೋಬಯೋಟಿಕ್ಸ್ ಅಂತ ಕರೀತಾರೆ. ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳಿಂದಾಗಿ ಈ H. pylori ಕೆಟ್ಟ ಬ್ಯಾಕ್ಟೀರಿಯಾದ ನಿವಾರಣೆ ಸಾಧ್ಯ. ಹಾಗಾಗಿ ಪ್ರೋಬಯೋಟಿಕ್ಸ್ ಅಥವಾ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂಥ ಸ್ಪೋರ್ಸ್ ಅದು ನಮ್ಮಲ್ಲಿ ಕೂಡ ಸಿಗ್ತದೆ ಅಥವಾ ಹಲವು ಕಡೆಗಳಲ್ಲಿ ನೀವು ಪಡ್ಕೋಬೋದು. ಆ ಪ್ರೋಬಯೋಟಿಕ್ ಕ್ಯಾಪ್ಸ್ಯೂಲ್ಸನ್ನು ನೀವು ಅನ್ನದ ಗಂಜಿಯಲ್ಲಿ ಹಿಂದಿನ ದಿನ ರಾತ್ರಿ ಹುದುಗಿಸಿ ಇಟ್ಟಿರಬೇಕು. ಅದನ್ನು ಹೇಗೆ ಅಂತ ಹೇಳಿದರೆ 1 ಕಪ್ ಗಂಜಿ ತೆಗೆದುಕೊಳ್ಬೇಕು, ಅದಕ್ಕೆ 1 ಪ್ರೋಬಯೋಟಿಕ್ ಕ್ಯಾಪ್ಸ್ಯೂಲ್ನ ಹಾಕಬೇಕು, ಅದನ್ನು ಮಿಶ್ರಣ ಮಾಡಿ
ರಾತ್ರಿ ಮುಚ್ಚಿಟ್ಟಿರಬೇಕು. ಮಿನಿಮಮ್ 12 ತಾಸು. ರಾತ್ರಿ ನೀವು 9 ಗಂಟೆಗೆ ಮುಚ್ಚಿಟ್ರಿ ಅಂತಾದರೆ ಬೆಳಿಗ್ಗೆ 8 ಗಂಟೆ ತನಕ ಅದನ್ನು ಹಾಗೇ ಬಿಡಬೇಕು. ಅಥವಾ 10 ರಿಂದ 12 ತಾಸು ಅದನ್ನು ಹಾಗೇ ಬಿಟ್ಟು ಮರುದಿನ ಬೆಳಿಗ್ಗೆ ಅದಕ್ಕೆ ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಮಿಶ್ರಣ ಮಾಡಿ ತಿನ್ನಬೇಕು. ಇದೇನು ಮಾಡ್ತದೆ, ಆ ಪ್ರೋಬಯೋಟಿಕ್ಸ್ ಮಲ್ಟಿಪ್ಲೈ ಆಗ್ತದೆ, ಅಂದರೆ ಇನ್ನು 10 ಪಟ್ಟು ಅದು ವೃದ್ಧಿ ಆಗ್ತದೆ. ಆಗ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ಈ ಎಚ್ ಪೈಲೋರಿ ಕೆಟ್ಟ ಬ್ಯಾಕ್ಟೀರಿಯಾದ ನಿರ್ಮೂಲನೆ ಆಗ್ತದೆ. ಸೊ ಈ 4 ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಫಾಲೋ ಮಾಡಿದ್ದೇ ಆದಲ್ಲಿ ಎಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಬಂದಂಥ ಅಸಿಡಿಟಿಯಿಂದ 100% ನೀವು ಮುಕ್ತಿಯನ್ನು ಪಡ್ಕೋಬೋದು. ಸೊ ಈ 4 ವಿಧಾನಗಳನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದನೂ ಮತ್ತು ಅದರಿಂದ ಬಂದಿರೋ ಅಸಿಡಿಟಿಯಿಂದನೂ ನಿರ್ಮೂಲನೆ ಹೊಂದಬಹುದು. ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ. ಇದೇ ಥರ ಉತ್ತಮ ಮಾಹಿತಿಯನ್ನು ನಾವು ನೀಡ್ತಾ ಬರ್ತೇವೆ. ನಮ್ಮ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಮತ್ತು ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅಂತಿದ್ದಲ್ಲಿ ಈ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ಮತ್ತು ನಿಮಗೆ ಪರಿಹಾರವನ್ನು, ಆಹಾರ ಔಷಧಿಗಳನ್ನು ಮನೆಗೆ ಕೂಡ ಕಳಿಸ್ಕೊಡುವಂಥ ಸೌಲಭ್ಯ ಕೂಡ ಇದೆ. ಸೊ ಡಾಕ್ಟ್ರೇ, ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.